ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಹಳೆ ಬೈಕ್ನ ಒರೆಸ್ಕೊಂಡು ಹೊಸ ಹೆಲ್ಮೆಟ್ನ ಹಾಕೊಂಡು ಧೂಳು ತುಂಬ ಟ್ರಾಫಿಕಲ್ಲಿ ಟೇಕ್ ರೈಟ್ ಟೇಕ್ ಲೆಫ್ಟ್ ಮೇಕ್ ಯೂಟನ್ ಅಂತ ಗೂಗಲ್ ಮ್ಯಾಪ್ ಹೇಳ್ದಂಗೆ ಕೇಳ್ಕೊಂಡು ಕಸ್ಟಮರ್ ಕಲ್ಲಿ ಉಗಿಸ್ಕೊಂಡು 40 ಡಿಗ್ರಿ ಟೆಂಪರೇಚರಲ್ಲಿ ಹೊಗೆ ತುಂಬಿರೋ ಸಿಗ್ನಲ್ ಅಲ್ಲಿ ಮೇಲಿಂದ ಕೆಳಗಡೆ ಸೂರ್ಯ ಬೆವ್ರನ್ನ ಒರೆಸ್ಕೊಂಡು ಶಿವ ಅಂತ ನಿಂತಿದ್ರೆ ನನ್ನ ಮಗಂದು ಒಂದು ನಾಯಿ ಬೆನ್ಸ್ ಕಾರಲ್ಲಿ ಹೋಗ್ತಾ ಇತ್ತು. ಮನೆ ಆಚೆ ಬಿಡೋ ಶೂಸ್ಗೆ 16,000, ನೈವೇದ್ಯಕ್ಕೆ ಇಡೋ ಅಷ್ಟು ಊಟ ಮಾಡಿದ್ದಕ್ಕೆ 5,000, ಪ್ಲಾಸ್ಟಿಕ್ ಕೂಡ ವಾಚ್ ಹೊಡೆದಿದ್ದಕ್ಕೆ 4,000. ಇದ್ಯಾವುದಕ್ಕೂ ದುಡ್ಡಿಲ್ಲ ಅಂದ್ರೆ ಈ ಕಿವಿಲ್ ಕೇಳ್ಬೇಕಾದ್ರೆ ಮಾತುಗಳ 1,000. ಇಷ್ಟಪಟ್ಟರೆ ಫುಡ್ ತಿನ್ನಕ್ಕಾಗದೆ, ಇಷ್ಟಪಟ್ಟರೆ ಬಟ್ಟೆ ಹಾಕೊಳಕ್ಕಾಗದೆ, ನನ್ನ ಗರ್ಲ್ ಫ್ರೆಂಡ್ ಕೂರ್ಸ್ಕೊಳ್ಳೋ ಜಾಗದಲ್ಲಿ ಡೆಲಿವರಿ ಬ್ಯಾಗ್ನ ಹಿಡ್ಕೊಂಡು ಏನು ಕರ್ಮನೋ ನನ್ನ ಜೀವನ ಅಂತ ನನ್ನನ್ನೇ ಬೈಕೊಂಡು ಆ ಟ್ರಾಫಿಕ್ ಸಿಗ್ನಲ್ ನಿಂತಿದ್ರೆ ಯಾಕಷ್ಟಿತ್ತು ಒಂದು ನಾಯಿ ಬೆನ್ಸ್ ಕಾರಲ್ಲಿ ಹೋಗ್ತಾ ಇತ್ತು. 27 ವರ್ಷ ಆದ್ರೂ ಪರ್ಮನೆಂಟ್ ಕೆಲಸ ಇಲ್ಲ, ಲೈಫ್ ಗ್ಯಾರಂಟಿ ಇಲ್ಲ, ಜೀವನಕ್ಕೆ ನೆಮ್ಮದಿ ಇಲ್ಲ. ಇಷ್ಟೇ ನಮ್ಮ ಮನೇಲಿ ಬರ್ತಿರೋದು ಅಂತ ಸುಮ್ಮನಿರೋಣ ಅಂತಿದ್ರೆ ಸ್ಮಾರ್ಟ್ ಫೋನ್ಗಳು, ಶಾಪಿಂಗ್ ಮಾಲ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳು, ಡಿಸೈನ್ ಗಾಡಿಗಳು, ಟೆಂಪ್ ಮಾಡೋ ಫಾರಿನ್ ಟ್ರಿಪ್ಗಳು, ತಲೆ ತುಂಬ ವೈರಸ್ ಥರ ಒಕ್ಕೂರ್ಸ್ಕೊಂಡು ರೋಡ್ದೆ ಕೊಡ್ತಾ ಇದ್ರೆ ಯಾಕಷ್ಟಿತ್ತೊಂದು ನಾಯಿ ಬೆನ್ಸ್ ಕಾರಲ್ಲಿ ಹೋಗ್ತಾ ಇತ್ತು.